ಇದೊಂದು ಈಸಿ ಡ್ರಿಂಕ್ ರೆಸಿಪಿ ಆಯಿತಾ. ಈಗ ನೇರಳೆಹಣ್ಣು ತುಂಬ ಕಡೆ ಸಿಗ್ತದೆ, ತುಂಬ ಕಮ್ಮಿಯಲ್ಲಿ ಸಿಗ್ತದೆ. ಸೊ ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ. ರಿಫ್ರೆಶಿಂಗ್ ಡ್ರಿಂಕ್ ಇದು. ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ನೇರಳೆಹಣ್ಣು ಅದರ ಬೀಜ ತೆಗೆದು ಫ್ಲೆಶ್ ಮಾತ್ರ ಹಾಕ್ತಾ ಇದ್ದೇನೆ. ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು ಟೇಸ್ಟಿಗೆ, ಒಂದು ಅರ್ಧ ಅಷ್ಟು ಲೆಮನ್ ಆಯಿತಾ. ಇದು ಬೇಕಂದರೆ ಹಾಕಿಲ್ಲ, ಅದರಲ್ಲೇ ಸ್ವಲ್ಪ ಹುಳಿ ಎಲ್ಲ ಇರ್ತದಲ್ಲ ಅದು, ಬಟ್ ಇದು ಹಾಕಿದರೆ ಒಳ್ಳೆ ಆಗ್ತದೆ ಅಂತ. ಈಗ ಇದನ್ನು ಪ್ಯೂರಿ ಮಾಡ್ಕೊಳ್ಬೇಕು. ಏನಾದರೂ ನೆಸಸರಿ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆಯೇ ಪ್ಯೂರಿ ಮಾಡ್ಕೊಳ್ಬೋದು. ನೋಡಿ ಸ್ವಲ್ಪ ನೀರು ಹಾಕಿದ್ದೇನೆ ನಾನು, ಹೀಗೆ ಆಗಿದೆ ಇದು. ಈಗ ಇದನ್ನು ಅಸೆಂಬಲ್ ಮಾಡೋದಷ್ಟೇ, ಈಸಿ. ಚೆಂದ ಕಾಣಲಿ ಅಂತ ಒಂದು ಫ್ಯಾನ್ಸಿ ಗ್ಲಾಸ್ ತಗೊಂಡಿದ್ದೇನೆ. ನೀವು ಸ್ಟೀಲ್ ಗ್ಲಾಸಲ್ಲಿ ಮಾಡಿ ಇದಕ್ಕೆ ಬೇಕಾದಷ್ಟು ಪ್ಯೂರಿ ನಿಮಗೆ ಅದು ಹೇಗೆ ಬೇಕು ನೋಡಿ ಫ್ಲೇವರ್. ನಾನಿಲ್ಲಿ ಒಂದು 4ರಿಂದ 5 ಚಮಚ ಅಷ್ಟು ನಾನು ಹಾಕಿದ್ದೇನೆ ಸೇಮ್ ಗ್ಲಾಸಿಗೆ. ಇದರಲ್ಲಿ ನೀವೊಂದು 2-3 ಗ್ಲಾಸ್ ಮಾಡ್ಬೋದು, ನೀವು ಯಾವ ಗ್ಲಾಸ್ ಮೇಲೆ ಹೋಗ್ತದೆ ಇದು ಅಳತೆ ಹಾಗೆ. ಇದು ಸಬ್ಜಾ ಸೀಡ್ಸ್ ಉಂಟಲ್ಲ, ಗಸಗಸೆ, ಅದು ನೀರಿಗೆ ಹಾಕಿದರೆ ದಪ್ಪ ಆಗ್ತದೆ ಅದನ್ನು ನಾನು ಸ್ವಲ್ಪ ನೆನೆಸಿ ಇಟ್ಟಿದ್ದೆ, ಅದನ್ನು ಹಾಕಿದ್ದೇನೆ. ಅದು ಒಳ್ಳೆಯದಲ್ಲ ಹೆಲ್ತಿಗೆ ಅಂತ. ಮತ್ತು ಐಸ್ ಕ್ಯೂಬ್, ಯಾಕೆಂದರೆ ಎಷ್ಟೇ ಮಳೆ ಇದ್ದರೆ ಚಳಿ ಇದ್ದರೆ ಸಹ ಒಂದು ಐಸ್ ಜ್ಯೂಸ್ ಕುಡಿಯೋದೇ ಒಂದು ಬೇರೆ ಅಲ್ಲ. ಇಲ್ಲಿ ನಾನು ನೀರು ಹಾಕ್ಕೊಂಡಿದ್ದೇನೆ, ನೀವು ನೀರು ಬದಲು ಸ್ಪ್ರೈಟ್ ಹಾಕ್ಕೊಳ್ಬೋದು, ಅದು ಸಹ ಒಳ್ಳೆಯದಾಗ್ತದೆ. ನೋಡಿ ಇಷ್ಟೇ ಸಿಂಪಲ್. ಮಿಕ್ಸ್ ಮಾಡಿ ಇದಕ್ಕೆ ನೀವು ಚಾಟ್ ಮಸಾಲ ಹಾಕ್ಬೋದು, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಬೋದು ಮೇಲೆಯಿಂದ, ಮತ್ತು ಒಂದು ಹೀಗೆ ಪುದೀನ ಇಟ್ಟರೆ ತುಂಬ ಚೆಂದ ಕಾಣ್ತದೆ ಅಷ್ಟೇ. ನೋಡಿ ಈಸಿ. ಟ್ರೈ ಮಾಡಿ, ಹೇಳಿ ಹೇಗಿತ್ತು ಅಂತ ಫೀಡ್ಬ್ಯಾಕ್. ಬಾಯ್.